ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಚಿಕ್ಕೋಡಿಯಲ್ಲಿಂದು ಹಮ್ಮಿಕೊಂಡಿದ್ದ ಮಹಿಳಾ ಸುರಕ್ಷತಾ ಕಾರ್ಯಾಗಾರಗಳಾದ ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಬಾಲ ಕಾರ್ಮಿಕ ನಿಷೇಧ ಸೇರಿದಂತೆ ವಿವಿಧ ಜಾಗೃತಿ ಕಾರ್ಯಕ್ರಮವನ್ನು 7ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ತಾರಕೇಶ್ವರ ಗೌಡ ಪಾಟೀಲ್ ಉದ್ಘಾಟಿಸಿದರು. ಈ ವೇಳೆ ಡಿಡಿಪಿಐ ಆರ್ಎಸ್ ಸೀತಾರಾಮು, ಶಿಕ್ಷಕರಾದ ಎಸ್ಎಸ್ ಫಕೀಡೆ, ಎಂಬಿ ಕುಲಕರ್ಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ನ್ಯಾಯಾಧೀಶರಾದ ತಾರಕೇಶ್ವರ ಗೌಡ, ವಿದ್ಯಾರ್ಥಿಗಳು ಮುಂದಿನ ಭವ್ಯ ಭಾರತದ ಪ್ರಭುಗಳು. ಅಹಿತಕರ ಘಟನೆಗಳು ನಡೆದ ಸಂದರ್ಭದಲ್ಲಿ ಈ ಬಗ್ಗೆ ವಿದ್ಯಾರ್ಥಿಗಳು ಧ್ವನಿ ಎತ್ತಬೇಕು. ಜೊತೆಗೆ 1098ಕ್ಕೆ ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ಹೇಳಿದರು. ಯಾರೊಬ್ಬರು ಕಂಪ್ಲೇಂಟ್ ಮಾಡ್ತಾರೋ ಅವರ ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡೋದಿಲ್ಲ. ಹೆಣ್ಣು ಗಂಡು ಅಥವಾ ಯಾವ ಹೆಸರು, ಯಾರ ಮಗಳು ಯಾರ ಮಗ, ಅದ್ರ ಬಗ್ಗೆ ಕೂಡ ಗೌಪ್ಯತೆ ಕಾಪಾಡ್ತಾರೆ. ಅದು ಅಲ್ಲದೆ ಶೀಘ್ರವಾಗಿ ನ್ಯಾಯ ಕೊಡಿಸಲಿಕ್ಕೆ ಅಂತಾನೆ ಒಂದು ತ್ವರಿತ ನ್ಯಾಯಾಲಯವನ್ನು ಕೂಡ ಬೆಳಗಾವಿಯಲ್ಲಿ ಮಾಡಲಾಗಿದೆ. ಆರ್ಎಸ್ ಸೀತಾರಾಮು, ಜಿಲ್ಲೆಯಲ್ಲಿರುವ 1,30,000ಕ್ಕೂ ಅಧಿಕ ಮಕ್ಕಳಿಗೆ ಕಾನೂನಿನ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವ ಮೂಲಕ ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದರು. ಅಷ್ಟು ವಯಸ್ಸಕ್ಕೆ ಆಗಲೇ ನನ್ನ ತಾಯಿ ಮದುವೆ ಆಗಿತ್ತು. ಈಗ ಹೆಣ್ಮಕ್ಳು ಎಷ್ಟು ವರ್ಷಕ್ಕೆ ಮದುವೆ ಆಗ್ಬೇಕು ಅಂತ ಹೇಳಿದ್ರು ಸರ್? ನಿಮ್ಗೆಲ್ಲ ಈಗ ತಾನೇನು ಅರಿವು ಇತ್ತು. ಎಸ್ಎಸ್ ಫಕೀರೆ, 18 ವರ್ಷದೊಳಗಿನ ಮಕ್ಕಳ ಮೇಲೆ ನಡೆಯುವ ಅನುಚಿತ ಮತ್ತು ಅಸಭ್ಯ ವರ್ತನೆಗಳನ್ನು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಇಂತಹ ಪ್ರಕರಣಗಳಿಗೆ ಗಂಭೀರ ಶಿಕ್ಷೆ ವಿಧಿಸಲಾಗುತ್ತದೆ ಎಂದರು. ಮುಚ್ಚಿಟ್ಟುಕೊಳ್ಳಬಾರದು. ಹಾಗೇನಾದರೂ ವ್ಯಕ್ತಿಗೆ ಅವಮಾನಿತವಾಗಿದ್ದರೆ, ದೇಹದಿಂದ ಅವರ ದೇಹಕ್ಕೆ, ಅವರ ಮನಸ್ಸಿಗೆ ಇನ್ಸಲ್ಟ್ ಆಗಿತ್ತು ಅಂತಂದ್ರೆ ಅದನ್ನು ನಾವು ಇದೊಂದು ಅಪರಾಧವನ್ನು ಪರಿಗಣಿಸಿ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕಂತ ಇದೆ. ಎಂಬಿ ಕುಲಕರ್ಣಿ, ಬಾಲ್ಯ ವಿವಾಹ ತಡೆಗೆ ಸರ್ಕಾರ ಕಾನೂನು ಜಾರಿ ಮಾಡಿದೆ. 1929ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು ಎಂದು ಹೇಳಿದರು. ಆ ಕಾಲದಲ್ಲಿ ಬಾಲ್ಯ ವಿವಾಹ ನಡೀತಾ ಇತ್ತು. ಮತ್ತೆ ಮಧ್ಯದಲ್ಲಿ ವಯಸ್ಸಾಗಿರುವಂತಹ ವ್ಯಕ್ತಿ ತೀರಿ ಹೋದಾಗ ಅವರು ವಿಧವೆಯಾಗಿ ಬದುಕುವಂತಹ ಸ್ಥಿತಿ ಇರ್ತಾ ಇತ್ತು. ಹಾಗಾಗಿ ಅವರಿಗೆ ಮಕ್ಕಳಿರಲಿಲ್ಲ. ಅವ್ರ ತಾಯಿಯವರು ಕಾಗಲ್ನಿಂದ ಅವ್ರು ಮೂಡಿಸ್ತಾನೆ ಕೊಲ್ಲಾಪುರದ ಶಾವು